ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 470ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಸುಗ್ರೀವನ ವಿನತನ ನೇತೃತ್ವದಲ್ಲಿ 1,00,000 ಸೈನ್ಯವನ್ನು ಸೇರಿಸಿ ಜಂಬೂದ್ವೀಪದ ಪೂರ್ವ ಆ ಪ್ರದೇಶದ ಮಾರ್ಗಸೂಚಿಯನ್ನು ಹೇಳಿ ಇವತ್ತಿನ ಜಪಾನದವರೆಗೆ, ಅಂದರೆ ಅದು ಸೂರ್ಯೋದಯ ಆಗುವಂಥ ಪರ್ವತಗಳ ಪ್ರದೇಶ, ಅಲ್ಲಿ ತನಕ ಹೋಗಬೇಕು. ಅದರ ಆಚೆಗೆ ಭೂಮಿ ಇಲ್ಲ. ನೀವು ಅಲ್ಲಿ ಬರುವಂಥ ಪ್ರತಿಯೊಂದು ನಡುಗಡ್ಡೆ, ಪರ್ವತ, ಗಿರಿ, ಶಿಖರ, ನಗರ ಎಲ್ಲನೂ ಹುಡುಕಾಡಿ ಜಾಲಾಡಿಸಿ ಸೀತೆ ಇದ್ದ ಸುಳುವನ್ನು ತೊಗೊಂಡು ಬರಬೇಕು. ಹುಡುಕೋ ಕಾಲಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಒಬ್ಬೊಬ್ಬರಾಗಿ ನೀವು ಹುಡುಕಕ್ಕೆ ಹೋಗಬೇಡಿ, ಗುಂಪುಗಳಲ್ಲಿ ಹುಡುಕಿ. ಯಾಕಂದರೆ ಯಾರಾದರೂ ನಿಮ್ಮ ಮ್ಯಾಗೆ ಹಲ್ಲೆ ಮಾಡಿದರೆ ಡಿಫೆನ್ಸ್ ಮಾಡ್ಕೋಬೇಕಾಗ್ತಿದೆ. ಅದಕ್ಕೆ ನಿಮ್ಮ ಎಚ್ಚರದಲ್ಲೇ ನೀವು ಇರಬೇಕು. ಹುಡುಕೋ ಕಾಲದ ಒಂದು ಗುಂಪಿನಲ್ಲಿ ನಾವು ಹುಡುಕೋದು ಮಾಡಬೇಕು ಅಂಥೇಳಿ ಅವರಿಗೆ ಎಚ್ಚರಿಕೆ ಗೊತ್ತೇ ಸಲಹೆ ಕೊಟ್ಟು ಮಾರ್ಗಸೂಚಿಯನ್ನು ಕೊಟ್ಟು ಅವರಿಗೆ ಹೇಳಿ, ಇನ್ನು ಜಂಬೂದ್ವೀಪದ ದಕ್ಷಿಣ ಪ್ರದೇಶಗಳಲ್ಲಿ ಸೀತೆಯನ್ನು ಹುಡುಕಲಿಕ್ಕೆ ಒಂದು ಸೈನ್ಯವನ್ನು ತಯಾರು ಮಾಡಿ, ಒಂದು ಗುಂಪನ್ನು ತಯಾರು ಮಾಡ್ತಾನೆ. ಅದರಾಗೆ ಪ್ರಮುಖರೇ ಇರ್ತಾರೆ ಎಲ್ಲರೂ. ನೀಲ, ಹನುಮಾನ ಇಂಥವರೆಲ್ಲ ಇರ್ತಾರೆ, ಜಾಂಬವಂತ ಇರ್ತಾನೆ. ಇನ್ನು ಅವರ ನೇತೃತ್ವ ವಹಿಸಲಿಕ್ಕೆ ಅದನ್ನೇ ಮುಂದುವರ್ಷ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಅಂಗದನ ನೇತೃತ್ವದಡಿ ಹೊರಡಿಸಲು ಸಿದ್ಧಪಡಿಸಿ ದಕ್ಷಿಣದತ್ತ ಹೊರಡಲು ಆದೇಶಿಸಿದ ಸುಗ್ರೀವ. ಈಗೇನು ಈ ವೀರರದರಲ್ಲ, ಹನುಮಾನ, ನೀಲ, ಜಾಂಬವಂತ, ಸುಹೋತ್ರ, ಶರಾರಿ, ಶರಗುಲ್ಮ, ಗಜ, ಗವಾಕ್ಷ, ಗವಯ, ಸುಶೇಷನ, ವೃಷಭ, ಮೈಂದ, ದ್ವೀದ, ಗಂಧಮಾದ, ಉಲ್ಕಾಮುಖ, ಅನಂಗ, ಈ ಏನು ಶೂರ ವಾನರರಲ್ಲ ಇವರನ್ನು ಒಳಗೊಂಡು ಒಂದು ಸೈನ್ಯವನ್ನು, ಗುಂಪನ್ನು ತಯಾರು ಮಾಡಿ ಅದರ ನೇತೃತ್ವ ಯಾರಿಗೆ ಕೊಡ್ತಾರಂದ್ರೆ ವಾಲಿಯ ಮಗನಾದ ಅಂಗದನಿಗೆ ಕೊಡ್ತಾರೆ. ಯುವರಾಜ ಇರ್ತಾನೆ ಅವನಿಗೆ ಅದರ ನೇತೃತ್ವ ವಹಿಸಲಿಕ್ಕೆ, ಅವನಿಗೆ ಸಹಾಯ ಮಾಡಲಿಕ್ಕೆ ಎಲ್ಲ ಅತಿರಥಿ ಮಾರುತಿ ವಾನರ ವೀರರನ್ನೇ ಕಳಿಸಿರ್ತಾನೆ. ಹೇಳಿ ಆದೇಶ ಮಾಡ್ತಾನೆ. ಆದೇಶ ಮಾಡೋ ಕಾಲಕ್ಕೆ ದಕ್ಷಿಣ ಪ್ರದೇಶಗಳ ವರ್ಣನೆಯನ್ನು ಇಲ್ಲಿ ಸುಗ್ರೀವ ಮಾರ್ಗಸೂಚಿಯಾಗಿ ಹೇಳ್ತಿರ್ತಾನೆ. ಸುಗ್ರೀವ ನೀಡಿದ ದಕ್ಷಿಣದ ಮಾರ್ಗ ದರ್ಶನ ವಾನರಿಗೆ ಮಾರ್ಗ ಸೂಚಿಯನ್ನು ಹೇಳ್ತಾನೆ, ದಕ್ಷಿಣಕ್ಕೆ ಹೇಗೆ ಹೋಗ್ಬೇಕನ್ನೋದು. ಸಹಸ್ರ ಶಿಖರ, ವಿಭಿನ್ನ ಗಿಡ ಬಳ್ಳಿದಿ ತುಂಬಿದ ವಿಂಧ್ಯ. ನೀವು ಎಲ್ಲಿಂದ ಶುರು ಮಾಡಬೇಕು ಅಂದರೆ ವಿಂಧ್ಯದಿಂದನೇ ಶುರು ಮಾಡಬೇಕು. ಇಲ್ಲಿ ರಾಮಾಯಣದಲ್ಲಿ ಒಂದು ಬರ್ತಿದೆ, ನಾವು ವಿಂಧ್ಯ ಪರ್ವತವನ್ನು ನೋಡ್ತೀವಿ, ಮಧ್ಯಪ್ರದೇಶದಲ್ಲಿ ಬರ್ತಿದೆ. ಅವರು ಇಲ್ಲಿ ರಾಮಾಯಣದಲ್ಲಿ ಅದನ್ನೇ ಈ ದಕ್ಷಿಣದಲ್ಲಿ ಬರುವಂಥ ಕೆಲವೊಂದು ಬೆಟ್ಟ ಪ್ರದೇಶಗಳೇನಿವೆ, ಗುಡ್ಡ ಪ್ರದೇಶಗಳ ಶ್ರೇಣಿಗಳೇವೇನಿವೆ, ಅವು ವಿಂಧ್ಯದ ಶ್ರೇಣಿಗಳ ಅಂತನ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಅದಕ್ಕೆ ಅವನು ಹೇಳ್ತಾನೆ, ಕಿಷ್ಕಿಂಧ ಅಂದರೆ ವಿಂಧ್ಯದಿಂದ ದಕ್ಷಿಣಕ್ಕೆ, ವಿಂಧ್ಯ ಪರ್ವತಗಳಲ್ಲಿ ಇರುವಂಥ ಪ್ರತಿಯೊಂದು ಕೊಳ್ಳವನ್ನು, ನದಿ ದಳವನ್ನು ಎಲ್ಲ ನಾನು ಹುಡುಕೊಂಡ ಅಲ್ಲಿಂದನೇ ಶುರು ಮಾಡ್ರಿ ಅಂತ ಹೇಳ್ತಾನೆ. ರಮ್ಯ ನರ್ಮದಾ ನದಿ, ಅಲ್ಲಿ ಇರುವಂಥ ಪ್ರಮುಖ ನದಿ ನರ್ಮದಾ ನದಿಯಿಂದ ದಕ್ಷಿಣಕ್ಕೆ ಮಹಾಸರ್ಪಗಳ ಬೀಡು. ರಮ್ಯ ಗೋದಾವರಿ, ಮಹಾನದಿ, ಕೃಷ್ಣವೇಣಿ. ನೋಡ್ರಿ ಇಲ್ಲಿ ಒಂದು ನರ್ಮದಾ ಬಂದು ಈಗಿನ ಮಧ್ಯಪ್ರದೇಶದ ಬರ್ತಿದೆ. ಮಧ್ಯಪ್ರದೇಶದ ಪೂರ್ಣ ದಟ್ಟಾರಣ್ಯ ಪ್ರದೇಶ ಇದು. ಅಲ್ಲೇ ದೊಡ್ಡ ದೊಡ್ಡ ಇದು ಸರ್ಪಗಳ ಬೀಡು ಅಂತ ಹೇಳ್ತಾರೆ. ನಾವನ್ನು ನೋಡ್ತೇವೆ ನರ್ಮದಾ ಗೋದಾವರಿ ನದಿ ದಂಡೆ ಮ್ಯಾಗ ಎಲ್ಲ ಶಿವನ ವಾಸ ಇದೆ. ಶಿವ ಅಂದರೆ ಯಾರು? ನಾಗವನ್ನು ಧರಿಸಿದವ. ಅದಕ್ಕೆ ಆ ಪ್ರದೇಶ ಸಂಪೂರ್ಣವಾಗಿ ಏನಿದೆ ಅಂದರೆ ನಾಗರ ಇರ್ತಾರಲ್ಲಿ. ಇವನ್ನ ವಿದರ್ಭ ಏನು ಬರ್ತದಲ್ಲ, ವಿದರ್ಭದಲ್ಲಿ ಬರುವಂಥ ಬುಡಕಟ್ಟು ನಾಗ ಬುಡಕಟ್ಟು, ವ್ಯಾಧ ಬುಡಕಟ್ಟು, ಬೇಡರ ಬುಡಕಟ್ಟು. ಅದಕ್ಕೆ ದಿ ಸ್ಟೇಟ್ ಆಫ್ ಬೇರರ್ ಅಂತ ಹೇಳಿ ನಿಜಾಮರು ಕರೀತಾರೆ, ಮತ್ತು ಬ್ರಿಟಿಷರು ಅದೊಂದು ಸಪ್ರೇಟ್ ರೆಜಿಮೆಂಟ್ ಇಟ್ಟಿರ್ತಾರೆ. ಮುಂದೆ ಅಲ್ಲಿರುವಂಥ ಈ ಬೇಡ ಜನಾಂಗ ಏನಿದೆಯಲ್ಲ, ಇದು ಅವರು ಪ್ರಾದೇಶಿಕವಾಗಿ ಬೇರೆ ಬೇರೆ ಹೆಸರಿನಾಗ ಅದಾರೆ. ಈಗ ಯಾರು ಬೋಯ ಅಂತಾರೆ, ಯಾರು ಯಾವ್ಯಾವ ಹೆಸರುಗಳಲ್ಲಿ ಅದಾರೆ. ಅವರು ಅಲ್ಲಿಂದ ಮೈಗ್ರೇಷನ್ ನೋಡಿದಾಗ ಅವರು ವಿದರ್ಭನ ಪಾಕೆಟ್ ಅವ್ರದ್ದು. ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ದಕ್ಷಿಣಕ್ಕೆ ಈ ಕಡೆ ಬರ್ತಾರೆ, ಆಂಧ್ರ ಕಡೆ ಬರ್ತಾರೆ. ಇವತ್ತಿನ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರದ ಕೆಲವೊಂದು ಭಾಗ, ಕರ್ನಾಟಕ, ಈ ಕಡೆಗೆ ಮಡ್ರಾಸ್ ತನಕನೂ ಅವರು, ತಮಿಳು ಅಂದರೆ ಕೊನೆ ಕನ್ಯಾಕುಮಾರಿ ತನಕನೂ ಅವರು ಮೈಗ್ರೇಷನನ್ನು ನೋಡ್ತೇವೆ ನಾವು. ಆ ಮೈಗ್ರೇಷನ್ ಬೆಲ್ಟ್ ಇದೆ. ಆ ಬೆಲ್ಟಿಗೆ ನಾವು ಏನಂತಾರೆ ರಾಯಲ್ ಸೀಮಾ ಅಂತ ಕರೀತಾರೆ. ಸಂಪೂರ್ಣ ರಾಯಲ್ ಸೀಮಾದಾಗೆ
ಇದೇ ಬುಡಕಟ್ಟು ಇದೇ ಜನಾಂಗ ನೋಡಲಿಕ್ಕೆ ಸಿಗ್ತಿದೆ. ಅದಕ್ಕೆ ಅವನು ಹೇಳ್ತಾನಂದರೆ, ಅಲ್ಲಿ ನೀನು ಹೊರಡಲು ಆದೇಶಿಸಿದ ಸುಗ್ರೀವ ನೀಡಿದ ದಕ್ಷಿಣ ಮಾರ್ಗದ ದರ್ಶನ ಮಾನವರಿಗೆ ಸಹಸ್ರ ಶಿಖರ ವಿಭಿನ್ನ ಗಿಡಬಳ್ಳಿದೆ ತುಂಬಿದ ವಿಂಧ್ಯ ರಮ್ಯ ನರ್ಮದಾ ನದಿ ಪ್ರದೇಶ ಕೊಳ್ಳ ಪ್ರದೇಶಗಳನ್ನು ಹುಡುಕಿ ಅಲ್ಲಿ ಹಾವುಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ. ಮುಂದುವರೆದು ರಮ್ಯ ಗೋದಾವರಿ ನದಿ ಇದೆ, ಮಹಾನದಿನೂ ಇದೆ. ಗೋದಾವರಿ, ಮಹಾನದಿ, ಕೃಷ್ಣವೇಣಿ ಅಂದರೆ ಇದು ಕೃಷ್ಣಾ ನದಿ. ನಮ್ಮಲ್ಲಿ ಕರ್ನಾಟಕದಿಂದ ಹಾದೋಗಿತ್ತಲ್ಲ, ಕೃಷ್ಣವೇಣಿ ಅಂತಿದ್ರದಕ್ಕೆ ಅದು ಕೃಷ್ಣಾ ನದಿ. ಅಂದರೆ ನರ್ಮದಾ, ಗೋದಾವರಿ, ಮಹಾನದಿ ದೊಡ್ಡ ನಿಮ್ಮ ಇದು ನೋಡ್ಬೇಕು, ದೊಡ್ಡ ಅಣೆಕಟ್ಟನ್ನು ಕಟ್ಟಾರ. ಅವು ಹೆಚ್ಚು ಕಡಿಮೆ ಆ ಕಡೆ ನೀವು ಮಹಾನದಿ ಬಗ್ಗೆ ಕೇಳಿರ್ಬೇಕು. ನೀವು ಮಹಾನದಿನೋ ಕೃಷಿ, ಆ ಪ್ರದೇಶದ ಕೃಷಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ಮತ್ತು ಉದ್ದಕ್ಕೂ ಅದು ಹೊಡೆದಿದೆ. ನಾವು ಒಂದು ಸಲ ಮೊನ್ನೆ ಪ್ರವಾಸಕ್ಕೆ ಹೋದಾಗ ಅದನ್ನು ನಾವು ಇದನ್ನು ಅಂದರೆ ರೈಲ್ವೆದಾಗ ಕೂತ್ಕೊಂಡು ಅದು ಮಹಾನದಿ ಅದನ್ನು ಅಣೆಕಟ್ಟನ್ನು ನೋಡ್ತಿದ್ದೇವೆ ನಾವು. ಮುಂದೆ ಮಹಾನದಿ, ಕೃಷ್ಣವೇಣಿ, ಮುಂದೆ ವರ್ಧಾ ನದಿ. ಇದು ವರ್ಧಾ ನದಿ ಅದು ಕೂಡ ಅಲ್ಲೇ ಮಹಾರಾಷ್ಟ್ರದಲ್ಲಿನೇ ಬರ್ತಿದೆ, ಅಂದರೆ ವಿದರ್ಭ ಪ್ರದೇಶದಲ್ಲಿನೇ ಇದೆ. ಮಹಾಸರ್ಪಗಳ ಬೀಡು, ಇವು ಕೂಡ ಮಹಾಸರ್ಪಗಳ ಬೀಡು. ಮಹಾನದಿ, ವಂಗ, ಉತ್ಸಲ. ಮಹಾನದಿ ಎಲ್ಲೆಲ್ಲಾಗೈತಿ? ವಂಗ ಅಂದರೆ ಇವತ್ತಿನ ಬಂಗಾಲ, ಉತ್ಕಲ ಒಡಿಸ್ಸಾದಾಗ ಬರ್ತದೆ. ನಾಡು ಕಲಿಂಗ, ಕೌಶಿಕ ರಾಜ್ಯ ಬೀಡು. ಈ ರಾಜ್ಯಗಳಲ್ಲಿ ಹರಿದೋಗಿದೆ ಮಹಾನದಿ. ದಂಡಕಾರಣ್ಯ, ಮುಂದೆ ದಂಡಕಾರಣ್ಯ ಶುರುವಾಗ್ತಿದೆ. ಮೇಕಲ, ಉತ್ಕಲ ನಾಡುಗಳ ನಗರಗಳು. ಈ ಒಂದು ಪ್ರದೇಶ ದಂಡಕಾರಣ್ಯ, ಮೇಕಲ, ಉತ್ಕಲ ಇವು ನಾಡು ಪ್ರದೇಶಗಳದಾವ. ಅಲ್ಲಿ ಅವರನ್ನು ಹುಡುಕಬೇಕು. ಈಗ ಮೇಕಲ, ಉತ್ಕಲ ಅಂದರೆ ಮೇಕಲ ಅಂದರೆ ನರ್ಮದಾ ನದಿ ಕೊಳ್ಳ ಪ್ರದೇಶದು, ಇಂದಿನ ಅಮರ್ಕಂಠ ಪರ್ವತ ಪ್ರದೇಶ. ಮೇಕಲ ಅಂದರೆ ಇವತ್ತಿನ ಅಮರಕಂಠ ಪ್ರದೇಶ. ಉತ್ಕಲ ಅಂದರೆ ಇಂದಿನ ಮಧ್ಯಪ್ರದೇಶ ವಲಯ. ಮಹಿಷಕ ನಾಡು ಅಂದರೆ ಇಂದಿನ ಕರ್ನಾಟಕದ ತುಮಕೂರು, ಮೈಸೂರು, ಚಾಮರಾಜನಗರ ಜಿಲ್ಲೆಯ ಪ್ರದೇಶಗಳು. ಆಂಧ್ರ ಅಂದರೆ ಇಂದಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳು. ಪುರಂದ್ರ ಅಂದರೆ ಗುಡ್ಡುಗಾಡ ಬೇಡರ ಪ್ರದೇಶ, ಇಂದಿನ ಆಂಧ್ರ ರಾಯಲಸೀಮೆ ಮತ್ತು ತಮಿಳುನಾಡು. ಚೋಳ ಅಂದರೆ ಇಂದಿನ ಆಂಧ್ರ ಮತ್ತು ತಮಿಳುನಾಡು ಹೊಂದಿಕೊಂಡ ಪ್ರದೇಶಗಳು. ಪಾಂಡ್ಯ ಇಂದಿನ ತಮಿಳುನಾಡು ಮತ್ತು ಕನ್ಯಾಕುಮಾರಿ ಜಿಲ್ಲೆಯ ಪ್ರದೇಶಗಳು. ಕೇರಳ ಇಂದಿನ ಕೇರಳ ರಾಜ್ಯ ಒಳಗೊಂಡು ಕರ್ನಾಟಕದ ಗೋಕರ್ಣದಿಂದ ಕನ್ಯಾಕುಮಾರಿವರೆಗಿನ ಚೇರ ರಾಜ್ಯ ಎಂಬ ಐತಿಹಾಸಿಕ ಹೆಸರಿದೆ ಅದಕ್ಕೆ. ಅಯೋಮುಖ ಅಂದರೆ ಇದು ಕಬ್ಬಿನ ಅದರಿನ ಪ್ರದೇಶಗಳು. ಮಲಯ ಪರ್ವತ ಅಂದರೆ ಇಂದಿನ ಪಶ್ಚಿಮ ಘಟ್ಟಗಳು. ಜಗಜಗಿಸುವ ದ್ವೀಪ ಅಂದರೆ ಅದು ಅಲ್ಲಂಕಾ ದ್ವೀಪ. ಈ ಪ್ರಾದೇಶಿಕದ ಇವತ್ತು ಅವನು ಏನಂತ ಕರೀತಾರೆ ಅಂಥೇಳಿ ನಾನು ತಮಗೆ ಆ ಸೂಚಿಯನ್ನು ಇನ್ನು ಇಟ್ಟಿರುವೆ. ಅದನ್ನು ಮುಂದುವರಿಸಿ ಉತ್ಕಲ ನಾಡುಗಳ ನಗರಗಳು. ಅಬ್ರವಂತಿ, ಆವಂತಿ, ವಿದರ್ಭ, ರಮ್ಯ, ಮನ್ಮೋಹಕ ರಾಜ್ಯಗಳ ದೃಶ್ಯ. ಅಬ್ರವಂತಿ, ಆವಂತಿ ಇವತ್ತು ಅವು ಹೆಚ್ಚು ಕಡಿಮೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಬರ್ತಾವೆ. ವಿದರ್ಭ, ರಮ್ಯ, ಮನ್ಮೋಹಕ ರಾಜ್ಯ ಇವು ಅವಾಗ ರಾಜ್ಯಗಳಿದ್ದವು. ವಿದರ್ಭದು ಆ ಒಂದು ಮನ್ಮೋಹಕ ದೃಶ್ಯ ನಿಮಗೆ ನೋಡೋಕೆ ಸಿಗ್ತಿದೆ ದಕ್ಷಿಣದಲ್ಲಿ. ಅವುಗಳನ್ನು ದಾಟಿದಾಗ ಮನ್ಮೋಹಕ ಮಹಿಷಕ ರಾಜ್ಯ. ಇದನ್ನು ದಾಟಿ ನೀವು ಮುಂದೆ ಬಂದರೆ ಅಂದ್ರೆ ನಮಗೆ ಮಹಿಷಕ ರಾಜ್ಯ ಅಂದರೆ ಇವತ್ತಿನ ಮೈಸೂರು. ಅದನ್ನು ದಾಟಿ ಬಂದರೆ ಕಿಷ್ಕಿಂದ ಬರ್ತದೆ. ಕಿಷ್ಕಿಂದದಾಗಂತ ಅವ್ರು ಇರ್ತಾರೆ. ಅಲ್ಲಿ ಮುಂದೆ ಮಹಿಷಕ ಅಂದರೆ ಇವತ್ತು ಈ ಕಿಷ್ಕಿಂದ ಇಲ್ಲಿ ತನಕ ಐತಪ್ಪ ಅಂದ್ರೆ ಮಧುಗಿರಿ ತನಕ ಅದ. ಮಧುಗಿರಿಯಿಂದ ಕೆಳಗೇನು ಬರ್ತದಲ್ಲ ಅದು ಮಹಿಷಕ. ಇವತ್ತಿನ ಮೈಸೂರು ಆಗಿರ್ಬೋದು, ಚಾಮರಾಜ ಇರ್ಬೋದು, ಮುಂದೆ ತಮಿಳುನಾಡಿನಾಗೂ ಬರ್ತಿದೆ. ಅದು ತಮಿಳುನಾಡಿನಾಗ ಹೆಚ್ಚು ಕಡಿಮೆ ಕೊಯಮತ್ತೂರು ತನಕ ಈಗ ಏನದಲ್ಲ ಉಗಟಮಂಡಗಿಂದ ಇವೆಲ್ಲನೂ ಮಹಿಷಕ ರಾಜ್ಯದಲ್ಲಿ ಬರ್ತಾವೆ. ವಾಲ್ಮೀಕಿ ರಾಮಾಯಣದಲ್ಲಿ ಮೈಸೂರು ಪ್ರಾಂತ್ಯದ ಅಂದರೆ ಪ್ರದೇಶಗಳದ ವರ್ಣನೆ ಕೂಡ ಅದಕ್ಕೆ ಮಹಿಷಕ ಅಂತ ಕರಿತಿದ್ರು. ಅದಕ್ಕೆ ಮಹಿಷಾಸುರ ಮೈಸೂರು ಅಂತ ಬಂದದ್ದು. ಇದು ಮಹಿಷಕ ರಾಜ್ಯ ನಾಡು ದೃಶ್ಯ. ಆಂಧ್ರ, ಪುರಂದ್ರ, ಚೋಳ ಇವರೆಲ್ಲ ಕ್ರಿಸ್ತಿಶಕ ಪೂರ್ವದವರು. ಕ್ರಿಸ್ತಿಶಕದ ನಂತರನೂ ಆಂಧ್ರ ಇವರು ಬರ್ತಾರೆ. ಈ ಹೆಸರಿನ ರಾಜರು ಬರ್ತಾರೆ. ಇವರು ಕ್ರಿಸ್ತಿಶ ಅಂದರೆ ಪ್ರೀ ಹಿಸ್ಟಾರಿಕ್ ರಾಜ್ಯಗಳು ಇವೆಲ್ಲ. ಪೋಸ್ಟ್ ಹಿಸ್ಟಾರಿಕ್ ಅಲ್ಲ ಇವರು, ಪ್ರೀ ಹಿಸ್ಟಾರಿಕ್. ಪೋಸ್ಟ್ ಹಿಸ್ಟಾರಿಕ್ ಆಂಧ್ರಗಿನ ಅವತ್ತದ್ದು ಅರ್ಥ ಬೇರೆ ಇದೆ. ಪ್ರೀ ಹಿಸ್ಟಾರಿಕ್ದಾಗೂ ಕೂಡ ತ್ರೈತಾಯುಗದಲ್ಲಿ ಕೂಡ ಈ ಹೆಸರಿನ ರಾಜ್ಯಗಳಿದ್ದು. ಆಂಧ್ರ, ಪುರಂದರ, ಚೋಳ, ಪಾಂಡ್ಯ, ಕೇರಳ ನಾಡು ದೃಶ್ಯ ಆಗಿದೆ. ಅಯೋಮುಖ ಕಬ್ಬಿನದರ ಪರ್ವತಗಳು ತುಂಬಿವೆ. ಶ್ರೀಗಂಧ ವೃಕ್ಷ ಗಮಗಮಿಸುವ ಹೂಬಳ್ಳಿಗಳಿಂದ ಅದರಾಚೆ ಪವಿತ್ರ ಜಲದೇಳಿಸುವ ಕಾವೇರಿ ನದಿ ಇದೆ. ಕಾವೇರಿ ನದಿ ಪ್ರಸ್ತಾವನೆ ವಾಲ್ಮೀಕಿ ರಾಮಾಯಣದಲ್ಲಿದೆ. ಈ ಮಹಿಷಕ ಪ್ರದೇಶದಲ್ಲಿ ಗುಡ್ಡ ಬೆಟ್ಟ ಅವನ್ನೆಲ್ಲ ದಾಟಿ
ಮುಂದೆ ನೀವು ಹೋಗ್ತಾ ಇದ್ದಾಗ ಯಾವಾಗಲೂ ಘಮಘಮಿಸುವ, ನೀವು ಮೈಸೂರು ಮಲ್ಲಿಗೆ ಅಂತಾರಲ್ಲ, ಅದು ಘಮಘಮಿಸುವ ಹೂಗಳ ನಾಡ್ದು ಮೈಸೂರು. ಅಂದರೆ ಅಲ್ಲೆಲ್ಲೇ ನಿಮಗೆ ಜಲಪ್ರದೇಶಗಳಂದರೆ ಇವು ಕೆರೆಗಳು ಸಿಗ್ತಾವೆ, ವೆಟ್ಲ್ಯಾಂಡ್ ಇದ್ದಂಗಿದೆ ಕೆಲವೊಂದು ಕಡೆಗೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಕೆರೆಗಳಿರ್ತಾವೆ. ಕಾವೇರಿ ನದಿ ಹರಿದೋಗಿದೆ, ಯಾವಾಗ ನೋಡಿದಾಗೆಲ್ಲ ಅಲ್ಲಿ ಹೂವುಗಳಿಂದ ತುಂಬಿರ್ತದೆ. ಅದನ್ನು ಹೇಳ್ತಾನೆ, ಕಾವೇರಿ ನದಿ ಇದೆ, ಬರುವರು ಅಪ್ಸರೆಯರು ವಿಹಾರಕ್ಕೆ ನದಿ ತೀರದೆ. ಆ ಕಾವೇರಿ ನದಿಗೆ ಅಪ್ಸರೆಯರು ವಿಹಾರಕ್ಕಾಗಿ ಬರ್ತಾರೆ. ಮಲೆಯ ಪರ್ವತದ ಶಿಖರದಲ್ಲಿ ಅಗಸ್ತ್ಯರು ಆಶ್ರಮ. ಒಂದು ಮಲೆಯ ಪರ್ವತ ಈ ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟ ಬನ್ನೇರುಘಟ್ಟ ಅದು ಬರ್ತದಲ್ಲ, ಅಲ್ಲಿ ಬಹುತೇಕ ನಿಮಗೆ ಬನ್ನೇರುಘಟ್ಟ ನೀಲಗಿರಿ ಪರ್ವತ ಪ್ರದೇಶ ಅಂತ ಬರ್ತಿದೆ. ಅದು ಏನಿದೆಲ್ಲ ನಮ್ಮ ಇದು ಸಹ್ಯಾದ್ರಿ ಬೆಟ್ಟ, ಅಲ್ಲಿಂದ ಒಳಗಡೆಗೆ ಬರ್ತಿದೆ ಆ ಪ್ರದೇಶ ಇದು. ಅದಕ್ಕೆ ಅಲ್ಲಿ ಯಾರದಾರಪ್ಪ ಅಂದರೆ ಅಗಸ್ತ್ಯ ಮುನಿಗಳ ಆಶ್ರಮವಿದೆ ದಕ್ಷಿಣದಲ್ಲಿ. ಅಗಸ್ತ್ಯ ಮುನಿಗಳ ಆಶ್ರಮ ಇದ್ದುದರಿಂದ ಇಲ್ಲಿ ರಾಕ್ಷಸರ ಉಪಟಳ ತಪ್ಪಿರ್ತದೆ. ಇನ್ನು ಇದೇ ರೀತಿಯಾಗಿ ದಕ್ಷಿಣ ಪ್ರದೇಶದ ವರ್ಣನೆಯನ್ನು ವಾಲ್ಮೀಕಿಯರು ಮತ್ತೇನು ಹೇಳ್ತಾರೋ ಅದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.